ಎಷ್ಟು ಚೆನ್ನಾಗಿದ್ದಾರೆ. ಭೂಮಿ, ಲೇಪಿ ಏನಂಗೇನೆ ಸ್ವಂತ ಅಕ್ಕ ತಂಗಿರ ಥರ ಇದ್ದಾರೆ. ಭವ್ಯ ಎಲ್ಲರೂ ಹೆಂಗೆ ಇದ್ದಾರೆ. ನಾನೇ ಇವತ್ತು ಒಬ್ಬಂಟಿ ಆಗಿರೋದು. ಎಲ್ಲರ ಜೊತೆಗೂ ಸಂತೋಷವಾಗಿರಬೇಕು. ಯಾವತ್ತು ಹೋಗ್ತೀವೋ ಯಾವತ್ತೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನೋಡಿ ಮನೆಯಾಳ ನನ್ನ ಮಗ ನನ್ನ ಕರ್ಕೊಂಡೋಗಿ ಕೂಡಾಕ್ತಾ ಯಪ್ಪ ಅಲ್ಲಿ ಬೋಲಿ ಹಿಂಸೆ ಪಟ್ಬಿಟ್ಟೆ. ನಿಜವಾಗ್ಲೂ ನನಗಂತೂ ಬೋಲು ಬೇಜಾರಾದಂಗೆ ಆಗ್ಬಿಡ್ತು. ಕತ್ಲು ಕೊನೆ ನೆನೆಸ್ಕೊಬಿಟ್ರೆ ನನಗಂತೂ ಈಗಲೂ ಮೈ ಜುಮ 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 ಅಂತೈತಿ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತಿ. ಏನು ಮಾಡೋಣ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ ಇವಾಗಾದ್ರೂ. ಅವಳು ಯಾಕೆ ಹಿಂಗೆ ಕೂತ್ಕೊಂಡವಳೆ, ಯಾಕೋ ಬೇಜಾರಾಗ್ಯವಳೆ, ಮಕ್ಕ ಎಲ್ಲ ನೋಡೋಕ್ಕಾಗ್ತಾಯಿಲ್ಲ. ಯಾಕೆ ಹಿಂಗೆ ಕೂತ್ಕೊಂಡವಳೆ ಇವಳು? ಲೆಪು 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 ಏನೇ ಅಕ್ಕ, ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ? ಯಾಕೆ ಏನಾಯಿತು? ಏನಿಲ್ಲ, ಸ್ವಂತ ಅಕ್ಕ ತಂಗಿಯವ್ರು ಹಿಂಗಿದ್ರೆ ಯಾರನ್ನ ಏನಂತಾರೆ. ಏನೇ ಅಂದ್ರೂ ನೀನು ನನ್ನ ತಂಗಿನೇ, ನಾನು ನಿಮ್ಮ ಅಕ್ಕನೇನೆ. ಸ್ವಂತ ಅಕ್ಕ ತಂಗಿ ಬಾಂಧವ್ಯ ಅದು ಯಾರಿಂದಲೂ ಕಳಿಯೋಕ್ಕೆ ಸಾಧ್ಯ ಇಲ್ಲ, ಮರೆಯೋಕ್ಕೂ ಸಾಧ್ಯ ಇಲ್ಲ. ಅದನ್ನು ಹಾಳು ಮಾಡೋಕ್ಕಂತೂ ಆಗಲ್ಲ. ನೀನು ಏನೇ ಅಂದ್ರೂ ಅದು ಸಂಬಂಧನ ಕಿತ್ತಾಕೋದಕ್ಕಾಗೋದಿಲ್ಲ. ನೀನು ನನ್ನ ತಂಗಿನೇ, ನಾನು ನಿಮ್ಮ ಅಕ್ಕನೇ. ಅದಕ್ಕಾಗಿನ ಇಲ್ಲಿ ನೋಡಿಲಿ ಇಬ್ಬರು ಚೆನ್ನಾಗಿರೋಣ, ಅಕ್ಕಪಕ್ಕದಾಗ ಇತ್ಕೊಂಡೇನೆ. ಯಾಕೆ ಹಿಂಗೆಲ್ಲನ? ಅದಕ್ಕೋಸ್ಕರನ ಮಾತಾಡಿಸ್ಕೊಂಡು ಚೆನ್ನಾಗಿರು. ರಾಮಂಗೆ ಹೇಳು, ಕ್ಷಮಿಸ್ಬಿಡು. ಏನು ಯೋಚನೆ ಮಾಡಬೇಡ, ಹೋಗು ಚೆನ್ನಾಗಿರು. ಎಲ್ಲರ ಜೊತೆ ಚೆನ್ನಾಗಿದ್ರೆ ಯಾರು ಏನೂ ಮಾತಾಡೋದಿಲ್ಲ. ಫಸ್ಟು ಎಲ್ಲರ ಜೊತೆ ಚೆನ್ನಾಗಿರೋದು ಕಲಿ. ಚೆನ್ನಾಗಿದ್ದಕ್ಕೆ ನೋಡಿ ಇವತ್ತು ನನಗೆ ಕೆಲಸ ಆಯಿತು. ಎಲ್ಲರ ಜೊತೆ ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಕ್ಕೆ ಕೆಲಸ ಆಯಿತು. ಇಲ್ಲ ನಾವು ಎಷ್ಟು ಸಂತೋಷವಾಗಿದ್ದೀವಿ. ನಾವು ಭೂಮಿ ಅಕ್ಕವರು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀವಿ. ಎಲ್ಲರೂ ಚೆನ್ನಾಗಿರೋದಕ್ಕೇ ಇವತ್ತು ಎಷ್ಟು ಸಂತೋಷವಾಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ಆ ಮನೆಗೆ ಈ ಮನೆಗೆ ಓಡಾಡಿಕೊಂಡು ಚೆನ್ನಾಗಿದ್ದೀವಿ. ಮತ್ತು ಹೆಂಗೋನು ನೀವು ಅವರು ಇಲ್ಲಿ ಏನಾನ ಮಾಡಿದರೆ ಅಲ್ಲಿಗೆ ತಗೊಂಡು ಹೋಗ್ತೀರಾ, ಅಲ್ಲಿ ಏನಾನ ಮಾಡಿದರೆ ಇಲ್ಲಿಗೆ ತಗೊಂಬರ್ತೀರಾ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಅದಕ್ಕೇ ನಾನು ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ರಾಮ ಹತ್ರನೂ ಮಾತಾಡಿದೆ, ಬೆಳಗ್ಗೆ ಭೂಮಿ ಹತ್ರನೂ ಮಾತಾಡಿದೆ. ನೀನು ಇರಲಿಲ್ಲ, ರಾಮ ಹತ್ರ ಕ್ಷಮೆ ಕೇಳಿದೆ. ರಾಮು ಹಂಗೆ ಅಂದಿದ್ದು ನನಗೆ ತಪ್ಪಾಯಿತು ಕಣಪ್ಪ. ಇವತ್ತು ಹೆಂಗೋ ನೀನು ಅನ್ನ ಅಂತೀಯ. ನನಗಿವಾಗ ಗೊತ್ತಾಯ್ತು, ಎಷ್ಟು ಏನೋ ಸಂಪಾಡಿಸಿದ್ರು ಯಾರು ಏನೋ ಹೊತ್ಕೊಂಡು ಹೋಗಲ್ಲ. ನಾನು ಬೀದಿ ಬಿಕಾರಿ ಅಂತ ಹೇಳಿ ನಿನ್ನ ಹೆಂಗೆ ಮಾತಾಡ್ಬಿಟ್ಟೆ, ಅದನ್ನೆಲ್ಲ ಮನಸ್ಸಿನಾಗ ಇಕ್ಕೇಬೇಡ ಅಂತೇಳಿ ನಾನು ಮಾತಾಡಿದೆ. ರಾಮು ಹತ್ರ ಮಾತಾಡಿದೆ ಕಣೆಲೆಪು, ರಾಮು ಹತ್ರ ಮಾತಾಡಿದೆ. ಸರಿ ಆಯಿತು ಬಿಡು, ಏನು ಯೋಚನೆ ಮಾಡಬೇಡ. ಮಾತಾಡ್ಸ್ಕೊಂಡು ಚೆನ್ನಾಗಿರು. ಭೂಮಿ ಅಕ್ಕನ್ನು ಮಾತಾಡಿಸು, ನನ್ನ ಮಾತಾಡಿಸು. ಎಲ್ಲರ ಜೊತೆ ಚೆನ್ನಾಗಿರು. ಎಲ್ಲ ನಾವು ಒಂಥರ ಒಂದೇ ಕುಟುಂಬದವ್ರ ಥರ ಚೆನ್ನಾಗಿರ್ಬೋದು. ಸ್ವಂತ ಅಕ್ಕ ತಂಗಿಯವರು ಇಬ್ಬರು ಅಕ್ಕಪಕ್ಕದಲ್ಲಿ ಇದ್ದೀರಾ, ಚೆನ್ನಾಗಿರ್ರಿ. ನಿಮ್ಮ ಅಕ್ಕನಿಗೆ ಕಷ್ಟ ಅಂದಾಗ ನೀನು ಆಗಬೇಕು, ನಿನಗೆ ಕಷ್ಟ ಅಂದಾಗ ನಿಮ್ಮ ಅಕ್ಕ ಆಗಬೇಕು. ಹಿಂಗೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಚೆನ್ನಾಗಿರ್ರಿ. ಈಗ ಚೆನ್ನಾಗಿದ್ರೆ ನಾನು ತೆಗ್ದು ದುಡ್ಡು ಕಾಸ್ನಾಗ ಆಗ್ಲೇಳು ಕೊಡಮ್ಮ ಒಂದು 500 ರೂಪಾಯಿ ಅಂತ ನಾನು ನಿನ್ನ ಕೇಳ್ಬೋದು, ನೀನು ನಾನು ಕೇಳ್ಬೋದು. ಏನ್ರಾಗನ ಆಗ್ಲೇಳು. ಈಗ ನಮ್ಮ ಮನೆಗೆ 2 ಹೆಸ್ರಿಗೆ ಬದನೆಕಾಯಿ ಇಲ್ಲ ಅಂದರೆ 2 ಹೆಸ್ರಿಗೆ ಬದನೆಕಾಯಿ ಕೊಡು ಅಂತ ನೀನು ನಮ್ಮ ಮನೆಗೆ ತಗೊಂಡೋಗ್ಬೋದು, ನಾನು ನಿಮ್ಮ ಮನೆಗೆ ತಗೊಂಡೋಗ್ಬೋದು. ಹಂಗೆ ನಮ್ಮ ಮನೆಯಾಗು ನಿಮ್ಮ ಮನೆಯಾಗು ಅನುಸರಿಸ್ಕೊಂಡು ಹಿಂಗೆ ತಗೊಂಡೋಗ್ಬೋದು. ಇವಾಗ ನೋಡಿ ಭೂಮಿ ಮನೆಗೆ ಚೆನ್ನಾಗಿರೋದಕ್ಕೆ ಭವ್ಯ ಬಂದು ಅದು ಇದು ನಿಮ್ಮ ಮನೆಗೆ ತಗೊಂಡೋಗುತ್ತೆ. ಎಷ್ಟು ಚೆನ್ನಾಗೆ ಬಂದು ಎಲ್ಲ ಮಾತಾಡ್ಸೋದು, ಹೆಂಗೆ ನೋಡೋದು ಎಲ್ಲ ಮನೆಯಾಗೆಲ್ಲನ ಎಷ್ಟು ಚೆನ್ನಾಗಿ ಇದ್ದೀರ ಎಲ್ಲರೂ. ನೀವು ಅಲ್ಲಿಗೆ ಹೋಗ್ತೀರಾ, ಅವರು ಇಲ್ಲಿಗೆ ಬರ್ತಾರೆ. ಚೆನ್ನಾಗಿದ್ರಪ್ಪ, ನೋಡಿದ್ರೆ ಸಂತೋಷ ಆಗುತ್ತೆ. ಅದಕ್ಕಾಗಿ ನಾನು ಇವ್ರ ಜೊತೆನೇ ಮಿಂಗಲ್ ಆಗಬೇಕು ಅನ್ನಿಸ್ತು ನನಗೂ. ಇವ್ರ ಜೊತೆ ಸೇರಿಕೊಂಡು ನಾನು ಚೆನ್ನಾಗಿರ್ಬೇಕು ಎಲ್ಲರ ಜೊತೆಗೆ ಅನ್ನಿಸ್ತು. ನೀವೆಲ್ಲ ಕೂತ್ಕೊಂಡು ರಾತ್ರಿ ಟೈಮಲ್ಲಿ ಮಾತಾಡಬೇಕಾದ್ರೆ ನಾನು ಒಬ್ಬಳೇ ಒಂಟಿ ಆಗ್ತೀನಿ ಗೊತ್ತಾ. ನೀವೆಲ್ಲರೂ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತೀರ. ಸೆಕೆ ಎಲ್ಲ ಬಿಸಿಲು ಜಾಸ್ತಿ, ಅದಕ್ಕೇ ನೈಟ್ ಟೈಮು ಸೆಕೆ ಆಗ್ತಾ ಇರುತ್ತೆ ಒಳಗೆ. ಊಟ ಮಾಡಿದ ತಕ್ಷಣ ಎಲ್ಲರೂ ಒಂದು ರೌಂಡು ಹಾಕೋಗಿ ಬರ್ತೀವಿ. ಹಾಕೋಗಿ ಬಂದು ಹಿಂಗೇನೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತೀವಿ. ಸೆಟ್ ಆಡೋದು, ಅಂತ್ಯಾಕ್ಷರಿ ಆಡೋದು, ಈ ರೀತಿ ಮಾಡ್ಕೊಂತಿರ್ತೀವಿ. ಬರೀ ಫೋನ್ ನೋಡಿ 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 ಸಾಕಾಗೈತೆ. ಫೋನಲ್ಲಿ ಏನೂ ಇಲ್ಲ, ಬರೀ ನೋಡಿದ್ರೆ ಯಾವುದೋ ಇದು ವಿಷಯಗಳು ನೋಡಿ ತಲೆ ಕೆಟ್ಟೋಗುತ್ತೆ. ಅದಕ್ಕಾಗಿನ ನಾವು ಸುಮ್ಮನೆ ಈ ಥರ ಎಲ್ಲ ಮಾತಾಡ್ಕೊಂಡು ಕೂತ್ಕೊತೀವಿ. ಸರಿಗಮ ಆಡ್ತೀವಿ, ಚೌಕಾಬಾರ ಆಡ್ತೀವಿ, ಹಿಂಗೆ ಅಂತ್ಯಾಕ್ಷರಿ ಆಡ್ತೀವಿ, ಸೆಟ್ ಆಡ್ತೀವಿ. ಎಲ್ಲನ ಹಿಂಗೆ ಆಡ್ಕೊಂಡು ಇರ್ತೀವಿ. ಮಾತಾಡ್ಕೊಂಡು ಇನ್ನೇನು ಅಂತ ಹೇಳಿ ಚೆನ್ನಾಗಿರ್ತೀವಿ ಅಷ್ಟೇ. ಅಂಥದ್ದೇನಿಲ್ಲ ಬೇರೆ. ಮತ್ತು ರಾತ್ರಿ ನೋಡಿದ್ನಲ್ಲ ಎಲ್ಲರೂ ಚೆನ್ನಾಗಿದ್ದಿದ್ದು ನೋಡಿ ನನಗೂ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ ಅನ್ನಿಸ್ತು. ಎಲ್ಲರೂ ಎಷ್ಟು ಖುಷಿಯಾಗಿ ಚೆನ್ನಾಗಿದ್ದಾರಪ್ಪ. ಈ ಸಂತೋಷ ನಾನು ಕಳ್ಕೊತಾ ಇದ್ದೀನಿ. ಎಲ್ಲರ ಜೊತೆ ಚೆನ್ನಾಗಿದ್ದಿದ್ರೆ ಯಾವುದೂ ಇರಲ್ಲ ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಎಷ್ಟು ಚೆನ್ನಾಗಿ ಹಂಗೇ ಮಾತಾಡ್ಕೊಂಡು ಹಿಂಗಿದ್ದಾರಪ್ಪ ಅನ್ನಿಸ್ತು. ನನ್ನ ರಾತ್ರಿ ಎಲ್ಲ ಕೇಳಿದ್ಲು, ಚೆನ್ನಾಗಿರ್ತೀನಿ, ನನ್ನ ತಂಗಿ ಕೂಡ ಚೆನ್ನಾಗಿರ್ತೀನಿ ಅಂತೇಳಿ. ಚೆನ್ನಾಗಿರಮ್ಮ, ಯಾರು ಬೇಡ ಅಂದರು ಅಂತಂದು ಏನು ಮಾಡೋಣ. ಈಗ ಸಿಟ್ಟು ಬಂದಾಗ, ಮಾತಿನ ಸಂದರ್ಭ ಬಂದಾಗ ಮಾತಾಡಲೇಬೇಕು. ಸಂದರ್ಭ, ಸಮಯ ಸಂದರ್ಭ. ಅದಕ್ಕಾಗಿನ
ಏನೋ ಮಾತಾಡಿರ್ತಾಳೆ ಸಿಟ್ಟು. ನೋಡಪ್ಪ ನನ್ನ ತಂಗಿ ನನ್ನ ಮಾತು ಕೇಳಲಿಲ್ಲ, ನನಗೊಂದು ಮಾತು ಹೇಳಲಿಲ್ಲ, ನಾನು ಎಷ್ಟು ಇಷ್ಟ ಬಂದು ಇಟ್ಕೊಂಡಿದ್ಕೋ ಅದಕ್ಕೂ ಏನೋ ಒಂದು ಮಾತುಗಳು ಬರ್ತಾ ಇರ್ತಾವಮ್ಮ. ಈಗ ಮನೆಯ ಮೇಲೆ ಯಾವುದಾದ್ರೂ ಒಂದು ಬರ್ತವೆ ಹೋಗ್ತವೆ ಯಾವುದಾದ್ರೂ, ಅದಕ್ಕಾಗಿನ. ಬಿಡಿ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ. ಚೆನ್ನಾಗಿ ನಾನು ಬಿಡಿ ಅಕ್ಕ, ಬೇಜಾರಾಗ್ಬಿಡ, ಸುಮ್ಮನಿರು. ನಾನು ಚೆನ್ನಾಗಿರ್ತೀನಿ, ಇನ್ಮೇಲೆ ಇಬ್ಬರು ಮಾತಾಡಿಸ್ಕೊಂಡು ಚೆನ್ನಾಗಿರೋಣ. ಸುಮ್ಮನಿರು, ಬೇಜಾರಾಗ್ಬಿಡ, ಸುಮ್ಮನೆ. ನೆನ್ನೆಯಿಂದ ನೋಡೋಕ್ಕಾಗ್ತಿಲ್ಲ, ಹಿಂಗೆ ಸಣ್ಣ ಆಗಿದ್ಯಾ ಅಕ್ಕ, ತುಂಬ ಎದ್ರುಕೊಂಡಿದ್ಯಾ ಕಣೆ ನೀನು. ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾವಾ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರೀ ನಮ್ಮ ಅಕ್ಕಯ್ಯನ. ಯಾಕೆ ಒಬ್ಬ ಫುಲ್ ಹೆದರಿಕೆ ಬಿಟ್ಟವಳೆ. ಸರಿ ಆಯ್ತಾಳೆ, ಅದಕ್ಕೆ ಸ್ನಾನ ಮಾಡ್ತಿದ್ದೆ, ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ ಇಬ್ರು. ಸ್ನಾನ ಮಾಡೋಕ್ಕೆ ಹೋಯ್ತೇನೋ ಬಾವ, ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಕ್ಕ. ಸ್ವಲ್ಪ ಎಷ್ಟೋ ನಿನಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನೀನು ಬೇಜಾರಾಗ್ಬೇಡ, ನನಗೆಲ್ಲ ವಿಷಯ ಗೊತ್ತಾಯಿತು. ನಿನ್ನ ಕಿಡ್ನಾಪ್ ಮಾಡಿದ್ದು ಮಣಿಕಂಠ ಅಂತ ನನಗೆ ಗೊತ್ತಾಯಿತು. ಮಣಿಕಂಠ ನನ್ನ ಕಿಡ್ನಾಪ್ ಮಾಡಿದ್ದು. ಏನು ಮಾಡೋಣ, ನಾನು ಯಾರ ಹತ್ರನೂ ಈ ವಿಷಯ ಹೇಳಿಲ್ಲ, ನನ್ನ ಗಂಡನ ಹತ್ರ ಆಗಲಿ ಯಾರ ಹತ್ರನೂ ವಿಷಯ ಬಾಯಿ ಬಿಟ್ಟಿಲ್ಲ. ಇವಾಗ ಏನಾದ್ರೂ ಇವ್ರಿಗೆ ಗೊತ್ತಾಗ್ಬಿಟ್ರೆ ಅಷ್ಟೇ. ನಾನು ಹೆಂಗೋ ಟೂರ್ ಹೋಗಿದ್ದೆ ಅಂತ ಹೇಳಿ ಹೇಳ್ದೆ ಕಣೆ. ನಿನಗೆಲ್ಲ ವಿಷಯ ಗೊತ್ತಲ್ವೇ? ನಿನಗೆಲ್ಲ ಗೊತ್ತಾಗಿದೆ ವಿಷಯ. ಎಲ್ಲ ವಿಷಯ ಗೊತ್ತು ಅಕ್ಕ ನನಗೆ. ಮಣಿ ಎಲ್ಲ ವಿಷಯ ಹೇಳ್ದ. ಏನು ಮಾಡೋಣ, ನಿನಗೆ ಮಾಡಬಾರ್ದಾಗಿತ್ತು. ಏನು ಮಾಡ್ತೀಯ, ಆಗೋದಾಗ್ಬಿಟ್ಟೈತೆ. ಇನ್ನೆಲ್ಲ ಮರ್ತು ಚೆನ್ನಾಗಿರೋದು ಕಲಿ ಅಷ್ಟೇ. ಇವಾಗ ಅವರು ಸುಮ್ಮನಾದ್ರೂ ಬಿಡತ್ಲಾಗ ಹೋಗ್ಲಿ, ಏನು ಮಾಡಲಿ, ಹೋಗೋಳು ಅವಳು ಏನಕ್ಕೆ ಸತ್ತೋದ್ಲೋ ಏನೋ ಗೊತ್ತಿಲ್ಲ. ಇವಾಗ ಎಲ್ಲ ನಾನು ಇನ್ಮೇಲೇ ತಿಳ್ಕೊಂಡವ್ರೆ ಅವರು. ಅದಕ್ಕಾಗಿ ನಾನು ಹಂಗೆ ಹೇಳ್ದೆ. ಏನು ಬಿಡು, ಇವಾಗ ಏನಂತೆ ಚೆನ್ನಾಗಿರೋದು ಕಲಿ ಅಷ್ಟೇ ಎಲ್ಲರ ಜೊತೆ. ಭೂಮಿ ಏನಾನ ಬೇಜಾರು ಮಾಡ್ಕೊಂತಾಳೆ, ನನ್ನ ಮಾತಾಡ್ಸಿರು. ಅವ್ರು ಯಾಕೆ ಅಂಬ್ತಾರೆ, ಅವ್ರೇನೇನು ಅಂಬೋದಿಲ್ಲ. ಭೂಮಿ ಅಕ್ಕ ಏನೋ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರೇನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಕಣಕ್ಕೆ. ಅವರು ಅವ್ರ ಪಾಡಿಗೆ ಅವ್ರ ಕೆಲಸ ಆಯಿತು, ಅವ್ರ ಆಯ್ತು. ಅವ್ರ ಗಂಡ ಹೆಂಡತಿ ಇಬ್ಬರು ಬುದ್ಧಿವಂತರು, ಎಲ್ಲ ಕೆಲಸ ಮಾಡ್ಕೊಂಡು ಅವ್ರದ್ದು ಏನೈತೆ ಅಷ್ಟು ನೋಡ್ಕೊಂತಾರೆ ಹೊರ್ತು ಅವ್ರು ಏನಿಲ್ಲ. ಈ ಅಪ್ಪನೇ ನಮ್ಮ ಅಕ್ಕ ಅಂತೇಳಿ ಭೂಮಿ ಅಕ್ಕನ ಜಾಸ್ತಿನ ಹಚ್ಕೊಬಿಟ್ಟಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಅವ್ರು ಚೆನ್ನಾಗಿದ್ದಾರೆ. ಅವ್ರು ಯಾರ ಸವಾಸಕ್ಕೂ ಹೋಗಲ್ಲ ಕಣೆ ಅಕ್ಕ, ಹಂಗಿರ್ಬೇಕು ಇವಾಗಿನ ಕಾಲದಾಗೆ. ಮತ್ತು ನಾನು ಹೆಂಗೆಂಗೋ ಮಾತಾಡ್ಬಿಟ್ಟೆ ಅವಳಿಗೆ. ನಾನು ಹಂಗೆ ಮಾತಾಡಿದೆ, ನಿನಗೂ ಏನೂ ಗೊತ್ತಾಗಲ್ಲ ಅಂತಿದ್ದೆ, ನಿನಗೂ ಏನೂ ಗೊತ್ತಾಗಲ್ಲ ಅಂತ ಅಂದೆ. ಇವತ್ತು ನೀವಿಬ್ಬರೇನೆ ಒಬ್ರಿಗೊಬ್ರು ಚೆನ್ನಾಗಿದ್ದೀರಾ. ನೀನು ಚೆನ್ನಾಗಿ ದುಡಿತೀಯ ರಾಮು. ಇವಾಗ ಒಳ್ಳೆ ಕೆಲಸ ಅಲ್ವೇ ರಾಮುಗೆ? ಇವಾಗ ಚೆನ್ನಾಗಿರೋ ಕೆಲಸ ಸಿಕ್ಕೈತೆ, ಚೆನ್ನಾಗಿ ಆಗ್ತೈತೆ, ಸ್ವಲ್ಪ ಬಿಸ್ನೆಸ್ ಪರವಾಗಿಲ್ಲ. ಅದಕ್ಕೆ ನಮ್ಮದೇ ಒಂದು ಶಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಹ್ಯಾಂಡ್ ವರ್ಕ್ ಮಾಡೋದು ಒಂದು ಶಾಪ್ ಮಾಡಿಬಿಟ್ಟು ಅಂಗಡಿ ಮಾಡಿದ್ರೆ ಇನ್ನೊಬ್ರನ್ನ ಯಾರನ್ನಾದ್ರೂ ಕೆಲಸಕ್ಕೆ ಇಕ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗೆಲ್ಲ ನಮ್ಮ ಬ್ಲೌಸ್ಗಳೆಲ್ಲ ಹ್ಯಾಂಡ್ ವರ್ಕ್ ಮಾಡ್ಸೋದಕ್ರಲ್ಲೇ ರೇಟಲ್ಲ, ಅದಕ್ಕೆ 4,000-5,000 ಈ ಥರ ಎಲ್ಲನ ಜಾಸ್ತಿ ದುಡ್ಡು. ಅದರಲ್ಲಿ ಚೆನ್ನಾಗಿ ಒಳ್ಳೆ ಕೆಲಸ ಕಲ್ತಿದ್ದಾರೆ. ಒಂದು ಸತಿ ಯಾವತ್ತೋ ಹೋಗಿ ಅವ್ರ ದೊಡ್ಡಮ್ಮನ ಮಗ ಯಾರೋ ಮಾಡ್ತಿದ್ರಂತೆ, ಅಲ್ಲಿ ಕಲ್ತ್ಕೊಂಡು ಬಂದವ್ರೆ ಇವರು. ಕಲ್ತ್ಕೊಂಡು ಬಂದಿರೋದ್ರಿಂದ ಇವತ್ತು ಈಸಿ ಆಯಿತು. ಹೆಂಗೋ ಪರವಾಗಿಲ್ಲ, ಸ್ವಲ್ಪ ಹ್ಯಾಂಡ್ ವರ್ಕ್ ಕಲಿತ್ರೆ ಚೆನ್ನಾಗೇ ವರ್ಕೌಟ್ ಆಗುತ್ತೆ. ಸೀರೆಗಾಗಲಿ ಕುಚ್ಚು ಹಾಕೋದು ಆ ಥರ ಎಲ್ಲ ಟೈಲರ್ ಮಾಡ್ತಾರೆ. ಇವ್ರೇನ್ರಿ ಹ್ಯಾಂಡ್ ವರ್ಕ್ ಮಾಡಿಕೊಡ್ತಾರೆ, ಚೆನ್ನಾಗೇ ಆಗ್ತೈತೆ. ಮಾಡ್ಕೊಂಡು ಹೋದರೆ ಒಳ್ಳೆಯದು, ಮಾಡ್ಕೊಂಡು ಹೋಗ್ಬೋದು. ಮಾಡ್ಕೊಂಡು ಹೋಗ್ಲ, ಒಳ್ಳೆ ಕೆಲಸ ದುಡ್ಕೊಂಡು ಚೆನ್ನಾಗಿರಲಿ. ಚೆನ್ನಾಗಿರ್ಲಮ್ಮ. ಇವತ್ತು ಚೆನ್ನಾಗಿ ಹೆಂಗನೋ ಒಳ್ಳೆಯವನು ಅಂತನ್ನ ಇವಾಗ ಅನ್ನಿಸ್ತೈತೆ ನನಗೆ. ಅಪ್ಪ ನಮ್ಮಮ್ಮ ಆಗಲಿ ನಾವಾದರೂ ಹುಡುಕಿದ್ರೆ ಇಂಥ ಗಂಡು ಹುಡ್ಕೋಕ್ಕಾಗಲ್ಲ ಅನ್ನಿಸ್ತೈತೆ. ಅಷ್ಟು ಚೆನ್ನಾಗಿ ದುಡಿತಾನೆ, ಎಲ್ಲ ತಂದು ಹಾಕ್ತಾನೆ, ಎಲ್ಲ ಹೆಂಗೆ ಹುಡ್ಕೊಂತಾನೆ. ನಾವು ಹುಡ್ಕೊಂಡು ಕೊಟ್ಟಿದ್ರು ಕೊಡೋಕ್ಕಾಗ್ತಿರ್ಲಿಲ್ಲ. ಅಂಥ ಒಳ್ಳೆ ಹುಡುಗ ಸಿಕ್ಕ್ಯವನು ಇವತ್ತು. ಅದೇ ಮತ್ತೆ ನಮ್ಮ ಅಪ್ಪ ನಮ್ಮಮ್ಮ ಹುಡುಕಿದ್ರು ಇಂಥ ಗಂಡು ಸಿಗ್ತಿರ್ಲಿಲ್ಲ. ಹೆಂಗೋ ಅತ್ಲಾಗೆ ಹೆಂಗೋ ನಾನು ಇವಾಗ ನನ್ನ ಪಾಡಿಗೆ ನಾನು ಮದುವೆ ಆಗಿದ್ದಕ್ಕೆ ಚೆನ್ನಾಗಿದ್ದೀನಿ. ದೇವರಂಬನ ಒಳ್ಳೆ ಜೀವನ ನನಗೆ ಕೊಟ್ಟ ಇವತ್ತು. ಒಳ್ಳೆಯವನು ಪಾಪ ರಾಮು. ಏನು ಮಾಡೋಣ, ಮಕ್ಕಯ್ಯ ಮಾತಾಡಿಸ್ತಾಳೆ, ಹತ್ತೋಗಿ ಬಂದ್ರೆ ಇತ್ತೋಗಿ ಬಂದ್ರು. ಅದಕ್ಕೆ ಅತ್ಲಾಗೆ ನೀನು ಅಂತ ನಮ್ಮ ಅಕ್ಕ ಇಂತಾಗೆ ಚೆನ್ನಾಗಾಗಿದೆ. ಏನು ಮಾಡೋಣ ಹೇಳು, ಎಷ್ಟು ಅಂತ ಗಲಾಟೆ ಮಾಡ್ಕೊಂಬನ. ಅವಳಿಗೂ ತುಂಬ ಬೇಜಾರಾಗೈತಿ. ಇವಳಿಗೆ ಇವಾಗೆಲ್ಲ ಅರ್ಥ ಆಗ್ತೈತೆ, ಇವಾಗೆಲ್ಲ ಅನ್ನಿಸ್ತೈತೆ. ಅದಕ್ಕೋಸ್ಕರ ಅತ್ಲಾಗೆ ನಾನು ಚೆನ್ನಾಗಿದ್ದೀನಿ ಇವಳ ಜೊತೆ. ಏನು ಮಾಡೋದು, ಚೆನ್ನಾಗಿ ಇಟ್ಕೊಂಡೋದ್ರೆ ಯಾವುದೂ ಇರೋದಿಲ್ಲ, ಬಿಡು ಜಗಳ ಅದೆಲ್ಲ ಏನೂ ಇರೋದಿಲ್ಲ ಅಂತ ನೋಡ್ತಾ ಇರಿ. ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.